ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್. ಹಾಗೆ ನಾನು ಚೆನ್ನಾಗಿದ್ದೀನಿ, ನೀವೇನೋ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್, ಏನಪ್ಪ ಇದು ಗಿಫ್ಟ್ ಮೇಲೆ ಗಿಫ್ಟ್ ಈ ಸಲ ಅಪ್ಪ ಅಂತ ಅನ್ಬೋದು. ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್. ಒಂದ್ಸಲಿ ಬಂದಾಗ ಅದನ್ನು ಎಂಜಾಯ್ ಮಾಡ್ಕೊಂಬಿಡ್ಬೇಕು. ನನ್ನ ಪಾಲಿಸಿ ಅಷ್ಟೇ, ಏನಾದರೂ ಸಿಕ್ಕಿದಾಗ ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೋತೀನಿ. ಹಾಗಾಗಿ ಈ ಸಲ ಮತ್ತೆ ಒಂದಷ್ಟು ಬಟ್ಟೆಗಳನ್ನ ತೊಗೊಂಡು ಬಂದಿದ್ದೀನಿ. ಶಿವರಾತ್ರಿ ಹಬ್ಬಕ್ಕೇ ಫಸ್ಟು ವರ್ಷನ್ ಬಟ್ಟೆ ತೋರಿಸ್ಬಿಡ್ತೀನಿ. ಆ ವರ್ಷನ್ಗೂ ಈ ಸಲ ಹಬ್ಬಕ್ಕೆ ಬಟ್ಟೆ ತೊಗೊಂಡ್ಬಂದಿದ್ದೀನಿ ಫ್ರೆಂಡ್ಸ್. ಈ ಸಲ ಶರಾರ ತಂದಿದ್ದು ವರ್ಷಿಗೆ. ನನಗೆ ಅವಳಿಗೆ ಈ ಕಲರ್ ತರಬೇಕು ಅಂತ ತುಂಬ ಇಷ್ಟ ಆಯಿತು. ಶರಾರ ತೊಗೊಂಡು ಬಂದಿದ್ದು ತುಂಬ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು 1450 ರೂಪಾಯಿ, ಅಂದರೆ 50 ಕಡಿಮೆ 1,500 ಫ್ರೆಂಡ್ಸ್. ಇದಕ್ಕೆ ಈ ಥರ ಪ್ಯಾಂಟ್ ಬಂದಿದೆ. ಇದು ಕಾಂಬಿನೇಷನ್. ಶರಾರ ಸಖತ್ತಾಗಿರುತ್ತೆ. ಆಲ್ಮೋಸ್ಟ್ ನನಗೆ ತೊಗೊಳ್ಳೋಣ ಅಂದ್ಕೊಂಡೆ, ನನಗೆ ಆಗಲ್ಲ ಅಂತಂದ್ಬಿಟ್ಟು ವರ್ಷಕ್ಕೆ ತಗೊಟ್ಟೆ. ಇದು ವೇಲ್ ಬಂದಿದೆ. ಇದು ಒಂದು ಜೊತೆ ವರ್ಷಿಗೆ. ಮತ್ತೆ ಇನ್ನೊಂದು ಶರಾರ ಇದನ್ನು ಶರಾರ ಅಂತಲೇ ಹೇಳೋದು. ಯೂಟ್ ಎಂಟ್ರಿ ಇವಾಗ ಫ್ರೆಂಡ್ಸ್. ಇದು ಶಾರ್ಟ್ಸ್ ಬಂದೈತೆ. ಇದಕ್ಕೆ ಬ್ಲ್ಯಾಕ್ ಕಲರ್ ಒಳಗೆ ಡ್ರೆಸ್ ಕಳಿತಿಲ್ಲ, ಆಗ ಬ್ಲ್ಯಾಕ್ ಕಲರ್, ಅದ್ರ ಜೊತೆಗೆ ಪ್ಯಾಂಟು. ಇದು ವೇಲ್. ಇದು ವರ್ಷನ ಡ್ರೆಸ್. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಬಟ್ಟೆ ಹತ್ರ ನೋಡಿ. ತುಂಬಾ ಚೆನ್ನಾಗಿದೆ. ನನಗೆ ಇದು ಸಿಕ್ಕಾಪಟ್ಟೆ ಐತಿ. ಇದು ಎರಡು ಇಷ್ಟ ಆಯಿತು. ಇದು ವರ್ಷನ್ ಚಾಯ್ಸು, ಇದು ನನ್ನ ಚಾಯ್ಸ್. ಇದು ವರ್ಷನ್ ಬಟ್ಟೆ. ನೆಕ್ಸ್ಟ್ ಬಂದು ಮತ್ತೆ ಒಂದು ಸೀರೆ ತಗೊಂಡೆ. ಇದು ಅಮ್ಮ ಕೊಡಿಸಿರೋ ಅಂಥ ಸ್ಯಾರಿ. ನನಗೆ ಈ ಕಲರ್ ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಒಂದು ತರಿಸ್ಕೊಂಡೆ ಫ್ರೆಂಡ್ಸ್. ಈ ಸಲ ಅಮ್ಮನ ಕೈಲಿ ಸೀರೆ ತರಿಸ್ಕೊಂಡು ಇಲ್ಲೊಂಥರ ಬಾರ್ಡ್ರು. ಈ ಕಲರ್ ನೋಡ್ತಾ ಇದ್ದೆ, ಬೇಕು ಅಂದ್ಕೊಂಡು ಇದೊಂದು ಕಲರ್ ಶಿವರಾತ್ರಿ ಹಬ್ಬಕ್ಕೆ. ಈ ಥರ ಹೇಳ್ತಿಲ್ವಾ, ಕೇಳಿದಷ್ಟು ಧಮಾಕ ಅಂತ ಹೇಳ್ತೀನಲ್ಲ, ಹಾಗಾಗಿ ಇದನ್ನು ತೊಗೊಂಡೆ, ಸ್ಯಾರಿ ತೊಗೊಂಡೆ. ನನಗಂತೂ ಸಿಕ್ಕಾಪಟ್ಟೆ ಆಯಿತು, ಇಷ್ಟ ಆಯಿತು. ಅಮ್ಮನಿಗೂ ನನಗೂ ಒಂದೇ ಥರ ತೊಗೊಳೋಣ ಅಂದ್ಕೊಂಡು ಹೋದ್ವಿ, ಆದರೆ ಅಮ್ಮಂಗೆ ಸಿಗಲಿಲ್ಲ. ಹಾಗಾಗಿ ಈ ಥರ ತೊಗೊಂಡೆ. ನನಗಿದು ಫ್ರೆಂಡ್ಸ್ ಇದು. ಮತ್ತು ಅಮ್ಮನ ಸೀರೆ. ಇದು ಅಮ್ಮನ ಸೀರೆ ಅಮ್ಮನಿಗೆ ಈ ಥರ ಸಿಂಪಲ್ಲಾಗಿ ಮಾವಿನಕಾಯಿ ಬಾರ್ಡ್ರು ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಫ್ರೆಂಡ್ಸ್. ಹಾಗಾಗಿ ಅವರು ಮಾವಿನಕಾಯಿ ಬಾರ್ಡ್ರು ತೊಗೊಂಡು ಬಂದಿದ್ದಾರೆ. ಇದನ್ನು ನಾನು ತಂದಿದ್ದೀನಿ, ಬ್ಲೌಸ್ ಹೊಲಿಬೇಕು ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಲೈನಿಂಗು ತೊಗೊಂಡು ಬಂದು ಒಗ್ದಾಕಿದ್ದೀನಿ. ಅಮ್ಮಂಗೆ ಬ್ಲೌಸ್ ಹೊಲ್ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್. ಫುಲ್ ಇದೆ, ತುಂಬಾ ಚೆನ್ನಾಗಿದೆ. ಇದು ಫುಲ್ಲು ಸಣ್ಣ ಬಾರ್ಡ್ರು. ಇದು ಅಮ್ಮನ ಸ್ಯಾರಿ, ಸಣ್ಣ ಬಾರ್ಡ್ರು. ಅಮ್ಮ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಸಣ್ಣ ಬಾರ್ಡ್ರು ಸ್ಯಾರಿಗಳು. ಇದು ಅಮ್ಮಂದು. ಆಲ್ರೆಡಿ ಈ ಸ್ಯಾರಿ ತೋರಿಸಿದ್ದೀನಿ. ಇದನ್ನು ಬ್ಲೌಸ್ ಹೊಲಿಯಕ್ಕೆ ತೊಗೊಂಡು ಬಂದಿದ್ದೀನಿ. ಇದು ಅಮ್ಮನಿಗೆ ನಾನು ತೆಗೆದುಕೊಟ್ಟಿರೋಂಥ ಸ್ಯಾರಿ. ಮತ್ತು ಡ್ರೆಸ್ ಫ್ರೆಂಡ್ಸ್ ನನಗೆ ಇದು ಡ್ರೆಸ್ ತೆಗೆಸ್ಕೊಂಡೆ ಅಮ್ಮನ ಕೈಲಿ. ಎಲ್ಲ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಇವಾಗ. ಹೊರಗಡೆ ಕೊಡಲ್ಲ ಫ್ರೆಂಡ್ಸ್, ನಾನೇ ನೀಟಾಗಿ ಸ್ಟಿಚ್ ಮಾಡ್ಕೋತೀನಿ. ಬ್ಲೌಸ್ಗೂ ಅಷ್ಟೇ ನಾನೇ ಸ್ಟಿಚಿಂಗು. ಇದೊಂದು ಅಮ್ಮ ತೆಕ್ಕೊಟ್ಟಿದ್ದು ಸೀರೆ. ಡ್ರೆಸ್ಸು ಅಮ್ಮ ತಗೊಟ್ರು, ಲಾಸ್ಟ್ ವಿಡಿಯೋದಲ್ಲೂ ತೋರಿಸಿದ್ರಲ್ಲ, ಅದೇ ಈ ಸಲ ದಮ್ಮಕ್ಕ. ಇದು ವಾಸು ಅಣ್ಣ ಕೊಡಿಸಿದ್ರಲ್ಲ ಪೀಸು, ಅದನ್ನು ಸ್ಟಿಚ್ ಮಾಡಿಸಿದ್ದೀನಿ ಫ್ರೆಂಡ್ಸ್. ಇದು ನನ್ನ ಅಣ್ಣ ಕೊಡಿಸಿದ ಸ್ಯಾರಿ. ಇದು ಸ್ಟಿಚ್ ಮಾಡಿಸಿದ್ದೀನಿ ಇದನ್ನು. ಮತ್ತು ಹಾಗೆ ಒಂದೆರಡು ರೆಡಿ ಡ್ರೆಸ್ ತೊಗೊಂಡು ಬಂದು ಆಲ್ಮೋಸ್ಟ್ ಅದು ಸ್ಟಿಚ್ ಕೊಟ್ಟೆ. ಅದನ್ನು ಈ ಸಲ ಅಣ್ಣ, ಅಮ್ಮ, ಗಂಡ 3 ಜನನೂ ಕೊಡಿಸಿದ್ರು. ಇನ್ನು ಮಗಳದೊಂದು ಬಾಕಿ, ಅವಳು ಒಂದು ಕೊಡಿಸ್ತಾಳೆ ಫ್ರೆಂಡ್ಸ್. ಮಧ್ಯದಲ್ಲಿ ದುಡ್ಡು ಕೊಡೋಕೆ ಏನಾರು ಒಂದೊಂದು ಕೊಡಿಸ್ತಾ ಇರ್ತಾಳೆ. ಆಲ್ಮೋಸ್ಟ್ ಈ ಸಲ ಸಿಕ್ಕಾಬಟ್ಟೆ ಬಟ್ಟೆಗಳು ಬಂದ್ಬಿಟ್ಟಿದೆ. ಶಿವರಾತ್ರಿ ಹಬ್ಬಕ್ಕಂತೂ ನನಗಂತೂ 3-4 ಸೀರೆ
4 ಸೀರೆ ಬಂತು ಫ್ರೆಂಡ್ಸ್. 1 2 3 4 ಜೊತೆ ಡ್ರೆಸ್ಸು. ಶಿವರಾತ್ರಿ ಹಬ್ಬಕ್ಕೆ ಈ ಸಲ 4 ಜೊತೆ ಡ್ರೆಸ್ಸು, 4 ಸ್ಯಾರಿ ಎಲ್ಲ ಬಂತು. ಏನೋ ಒಂಥರ ಖುಷಿ ಆಗ್ತೈತೆ. ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಮಾಡ್ಕೋತಾ ಇದ್ದೀನಿ. ಇದಾಯಿತು. ಮತ್ತು ಹಾಗೆ ಸ್ವಲ್ಪ ಹಬ್ಬದ ಮನೆ ಕ್ಲೀನಿಂಗ್ ಎಲ್ಲ ನಡೀತು ಫ್ರೆಂಡ್ಸ್. ಇವತ್ತು ಬೆಳಗ್ಗೆಯಿಂದ ಬರೀ ಕೆಲಸ 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 ಕೆಲಸ. ಅದ್ರ ಮಧ್ಯದಲ್ಲಿ ಈಗ ಅಮ್ಮನ ಬ್ಲೌಸ್ ಸ್ಟಿಚ್ ಮಾಡಬೇಕು. ಹಂಗಾಗಿ ಕೆಲಸಗಳೆಲ್ಲ ಮುಕ್ಕೊಂತು. ದೇವ್ರ ಮನೆಗೆ ಕೆಲಸ ಲಾಸ್ಟ್ ಪೆಂಡಿಂಗ್ ಉಳಿಸ್ಕೊಳ್ಳೋದೆ ದೇವ್ರ ಮನೆ ಕೆಲಸ. ಎಲ್ಲ ಕೆಲಸನೂ ಆಯಿತು. ನಿಮ್ಮ ಮನೆಗಳೆಲ್ಲ ಹೇಗೆಲ್ಲ ಶಿವರಾತ್ರಿ ಹಬ್ಬ ಮಾಡ್ತೀರಾ? ಅಮ್ಮ ಹತ್ರ ಇರೋದ್ರಿಂದಾಗಿ ಇದು ಒಂಥರ ಖುಷಿ ಅಂತ ಅನ್ನಿಸ್ತದೆ. ಈ ಸಲ ಅಂತೂ ಮನಸ್ತಾಪಗಳೆಲ್ಲ ದೂರ ಆಗಿ ಹಬ್ಬಗಳು ನಡೀತೈತೆ. ಮತ್ತು ಒಂದೊಂದು ಬೇಜಾರು. ಯಾಕೆಂದರೆ ಯಾರು ನಮ್ಮನ್ನು ಅರ್ಥ ಮಾಡ್ಕೊಳ್ಳಲ್ವಲ್ಲ, ಏನಕ್ಕೆ ಅಂದ್ಕೊಂಡು ಬರೀ ನಿಷ್ಠುರದ ಮಾತುಗಳು ಅಂತ ಅಂದ್ಕೊಂಡು. ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಇಲ್ಲಿ ಒಂದಷ್ಟು ನಮ್ಮ ಒಂದು ಸ್ವಲ್ಪ ರಿಲೇಟಿವ್ಗಳಿದ್ದಾರೆ. ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ. ಅವರಿದ್ದಾಗ ಇವ್ರಿಗೆ ಸಂಕೋಚ ಫೋನ್ ಎತ್ತಕ್ಕೆ, ಇವರಿದ್ದಾಗ ಅವ್ರಿಗೆ ಫೋನ್ ಎತ್ತಕ್ಕೆ ಸಂಕೋಚ. ಇದ್ರ ಮಧ್ಯಗಳಲ್ಲಿ ಜಗಳ ಆಗುತ್ತೆ. ಜಗಳಗಳು ಎಲ್ಲೆಲ್ಲೋ ಹೋಗಿ ನಿಂತ್ಕೊಳ್ಳುತ್ತೆ. ಆ ಜಗಳಿಗೆ ನಾನ್ ಸ್ಟಾಪ್ ಅಂತಲೇ ಇರೋದಿಲ್ಲ. ಮತ್ತೆ ಒಂದ್ಸರಿ ಮನಸ್ಸು ಹೊಡೆದೋಯ್ತು ಅಂದರೆ ಮತ್ತೆ ಸೇರ್ಸಕ್ಕಂತೂ ಆಗಲ್ಲ. ಹಾಗೆ ಕೆಲವರು ಅವ್ರ ತಾಳ ಕುಣಿಬೇಕು, ನಮ್ಮ ತಾಳ ಕುಣಿಬೇಕು, ಈ ಒಂದು ಮೆಂಟಾಲಿಟಿಲಿ ಹೊಂಟೋಗ್ಬಿಡ್ತಾರೆ. ಹಂಗೆ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ. ಇರೋದು 3 ದಿನ ಎಲ್ಲರ ಜೊತೆ ಖುಷಿಯಾಗಿ ನಗ್ನಗ್ತಾ ಚೆನ್ನಾಗಿರಬೇಕು. ಯಾಕಂದರೆ ಯಾರೂ ಬರಲ್ಲ, ಬಿದ್ದಾಗ ಎದ್ದಾಗ ಯಾರೂ ಬರಲ್ಲ. ನಮ್ಮವರೇ ನಮ್ಗೆ ಆಗೋದು ಅನ್ನೋದು ಮೈಂಡ್ಸೆಟ್ಟಲ್ಲಿ ಇಟ್ಕೋಬೇಕು. ಜೊತೆಲಿ ಅವ್ರ ಜೊತೆಲಿದ್ರೆ ಇವ್ರ ಫೋನ್ ಎತ್ತಲ್ಲ, ಇವ್ರ ಜೊತೆಲಿದ್ರೆ ಅವ್ರ ಫೋನ್ ಎತ್ತಲ್ಲ. ಮತ್ತು ಅಲ್ಲೊಂದಷ್ಟು ಮನಸ್ತಾಪಗಳು. ಆ ಮನಸ್ತಾಪಗಳು ಎಲ್ಲೆಲ್ಲೋ ಹೋಗ್ಬಿಟ್ಟುತ್ತೆ. ಒಂದು ಮನುಷ್ಯನ ದ್ವೇಷ ಮಾಡೋ ಲೆವೆಲ್ಗೆ ಹೊಂಟೋಗ್ಬಿಡುತ್ತೆ. ಯಾಕಂದರೆ ಯಾರಿಗೆ ಆದರೂ ಅಷ್ಟೇ ಒಂದ್ಸಲಿ ಪ್ರೀತಿ ಹುಟ್ಟುತ್ತೆ. ಆ ಪ್ರೀತಿನ ನಾವು ಪಡ್ಕೋಬೇಕು. ಆ ಪ್ರೀತಿನೆಲ್ಲರೂ ಇಷ್ಟು ಕಿಂಚಿತ್ತಕ್ಕೂ ಅದಕ್ಕೆ ಏನಾದರೂ ಏಟಾದರೆ ಖಂಡಿತ ಆ ಪ್ರೀತಿ ಮತ್ತೆ ಗಳಿಸೋಕ್ಕಾಗಲ್ಲ. ಯಾಕೆಂದರೆ ಜೀವನದಲ್ಲಿ ನಂಬಿಕೆ ಒಂದೇ ಸರಿ ಬರೋದು. ಒಂಥರ ಗಾಜಿದ್ದಂಗೆ, ಅದೊಂದು ಸರಿ ಹೊಡೆದೋಯ್ತು ಅಂದರೆ ಮತ್ತೆ ಆ ನಂಬಿಕೆ ಬರೋಕ್ಕಾಗಲ್ಲ. ಹಂಗಾಗಿ ನಾನು ಹೇಳೋದು ಏನು ಅಂದರೆ, ಇರೋಷ್ಟು ದಿನ ಖುಷಿಯಾಗಿರಿ. ಅವ್ರಿಗೆ ಎದ್ರುಕೊಂಡು ಇವ್ರಿಗೆ ಎದ್ರುಕೊಂಡು ಸಂಬಂಧಗಳನ್ನ ಬೆಳೆಸೋಕೋಗ್ಬಿಡಿ. ಒಬ್ರಿಗೆ ಎದ್ರುಕೋತಾ ಇದ್ದೀರಾ ಅಂದರೆ ನೀವು ಅಲ್ಲೇ ಇದ್ಬಿಡಿ, ನಾವಿಲ್ಲೇ ಇರ್ತೀವಿ. ಎದ್ರುಕೊಂಡು ಜೀವನ ಮಾಡೋಕ್ಕೋಗ್ಬೇಡಿ. ಲೈಫು ನಮ್ಮದು. ಇನ್ನೊಬ್ರಿಗೆ ಎಲ್ಲಿ ಗಂಟೆ ಎದ್ರಕ್ಕಾಗುತ್ತೆ? ನಿಮ್ಗೆ ಎದ್ರುಕೊತೀರ, ನಿಮಗೆ ಅವರಿಂದ ಏನು ಲಾಭ ಅಂತ ನನಗೆ ಗೊತ್ತಿಲ್ಲ. ಎದ್ರುಕೋಬೇಡಿ. ಎದ್ರುಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅವರಿಂದ ನಿಮ್ಗೇನು ಆಗೋಲ್ಲ, ನಿಮ್ಮಿಂದ ಅವ್ರಿಗೇನು ಆಗೋಲ್ಲ. ಇರೋ ಜನದಿಂದ ಖುಷಿಯಾಗಿರಬೇಕು. ಇಲ್ಲಿ ಮನಸ್ತಾಪಗಳು ಅದು ಜಾಸ್ತಿ ಆಗ್ತಾನೆ ಹೋಗ್ತಾ ಹೊರತು ಯಾರೂ ಕಡಿಮೆ ಮಾಡ್ಕೊಳಕ್ಕಾಗಲ್ಲ. ಅದು ದಿನ 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 ದ್ವೇಷ ಕಟ್ಕೊಂಡು ಹೋಗುತ್ತೆ. ಹಾಗಾಗಿ ಇರೋ ಪ್ರೀತಿನ ಉಳಿಸ್ಕೊಳ್ಳಿ, ಸಂಬಂಧನ ಉಳಿಸ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಬೇಕು ಅಂದರೆ ಆ ಸಂಬಂಧ ಸಿಗಲ್ಲ. ನಾವು ಎಷ್ಟೇ ಟ್ರೈ ಮಾಡ್ತೀವಿ ಅಂದರೆ ನಿಮಗೆ ಮತ್ತೆ ಆ ಥರ ಸಂಬಂಧ ಸಿಗುತ್ತದೆ. ನಿಮ್ಮನ್ನು ಒಂದು ಭಾವನಿಸ್ತಾರೆ, ನಿಮ್ಮನ್ನು ಒಂದು ಪ್ರೀತಿ ಮಾಡ್ತಾರೆ. ಇದು ನನ್ನವರು, ನಮ್ಮದು ತಂದು ಅಂತ ಯಾರು ಪ್ರೀತಿ ಮಾಡ್ತಾರೆ ಅವ್ರ ಜೊತೆ ಬೆರೀರಿ, ಅವ್ರ ಜೊತೆ ಇರಿ. ಆ ಕ್ಷಣಿಕಕ್ಕೋಸ್ಕರ ಯಾರ್ದೋ ಜೊತೇಲಿ ಇದ್ಕೊಂಡು ಯಾರ್ದೋ ಜೊತೇಲಿ ಇದು ಮಾಡಿಕೊಂಡು ಸುಮ್ಮನೆ ಏನಕ್ಕೆ? ನೀವು ನಿಷ್ಠುರ, ಎಲ್ಲರೂ ನಿಷ್ಠುರ. ಯಪ್ಪ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ಬೇಕು ಅಂದರೆ ಕೆಲವರು ಇದು ಏನಕ್ಕೆ ಒಬ್ಬರ ಜೊತೆಲೇ ಇದ್ದು ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ, ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ. ಯಪ್ಪ ಬೇಡಪ್ಪ ಇಂಥ ಸಂಬಂಧ ಅನ್ನಿಸ್ಬಿಡುತ್ತೆ ನನಗಂತೂ. ಫಸ್ಟ್ ಆಫ್ ಆಲ್ ನಾನಂತೂ ಫ್ರೆಂಡ್ಸ್ ಯಾರ ಸವಸಕ್ಕೆ ಹೋಗಲ್ಲ. ನಾನಾಯಿತು, ನಾನು ಕೆಲಸ ಆಯಿತು, ಖುಷಿ ಮಾತಾಡ್ತಾರೆ ಇಲ್ಲ. ಇವಾಗ ಬ್ಲೌಸ್ಗಳನ್ನೆಲ್ಲ ಸ್ಟಿಚ್ ಮಾಡಿ ನಮ್ಮಮ್ಮಂದು ಬ್ಲೌಸ್ ಕಟ್ಟಿಂಗ್ ಮಾಡಬೇಕು. ವರ್ಷನೂ ಸ್ಕೂಲಿಂದ ಇವಾಗ ಬಂದು ಇವಾಗ ಏನಾದ್ರು ಸ್ವಲ್ಪ ಅಡುಗೆ ಮಾಡಿಬಿಟ್ಟು ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಆ ಬ್ಲೌಸ್ಗಳು ಹೊಲಿದ್ಬಿಡ್ತೀನಿ. ಯಾಕಂದರೆ ಇವತ್ತು ನಾಳೆಲ್ಲಿ 2 ಬ್ಲೌಸ್ ಹೊಲಿದ್ಬಿಟ್ರೆ ಮತ್ತು ಇನ್ನೊಂದಷ್ಟು ಬ್ಲೌಸ್ ಇದೆ ಫ್ರೆಂಡ್ಸ್ ನಮ್ಮಮ್ಮಂದು. ಎಲ್ಲ ನಮ್ಮಮ್ಮ ಈ ಸಲ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ಅಮ್ಮಂದು ಬ್ಲೌಸ್ ಎಲ್ಲ ನಮ್ಮನೇಲೇ ಐತೆ. ಇದು ಒಂದು ಬ್ಲೌಸ್ ಹೊಲಿಬೇಕು, ಇದೊಂದು ಬ್ಲೌಸ್ ಹೊಲಿಬೇಕು, ಈಗ ತಂದಿರೋ ಬ್ಲೌಸು, ಈ ಸೀರೆದು. ಅಮ್ಮಂದು 5 ಬ್ಲೌಸ್ ಇದೆ, 5 ಬ್ಲೌಸು ಹೊಲಿಬೇಕು ಈಗ ನಾನು. ಬಟ್ ನಾಳೆ ಅಷ್ಟರೊಳಗೆ ಅಮ್ಮಂದು 5 ಬ್ಲೌಸು ಹೊಲ್ಕೊಟ್ಬಿಟ್ರೆ ನಾನು ಗೆದ್ದೆ. ಪಾಪ 3 ತಿಂಗಳಾಗೈತೆ ಕೊಟ್ಟು, 3 ತಿಂಗಳಿಂದ ಹೊಲ್ಕೊಡು ಹೋಗ್ತಿದ್ರೆ ನನಗೆ ಮಿಷಿನ್ ಮೇಲೆ ಕೂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಇವತ್ತು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಸ್ವಲ್ಪ ಕೂತ್ಕೊಳ್ಳೋಣ ಮಿಷಿನ್ ಮೇಲೆ ಅಂದ್ಕೊಂಡು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬಾಯ್.